ಹುಬ್ಬಳ್ಳಿ ಧಾರವಾಡದ ಕುಡಿಯುವ ನೀರಿನ ಯೋಜನೆ ಮತ್ತು 4 ಜಿಲ್ಲೆಗಳ ನೀರಾವರಿ ಯೋಜನೆ. ಮಾದಾಯಿ ನದಿ ತಿರುವನ್ನು ಕಳಸಾ ಬಂಡೂರಿಗೆ ಜೋಡಣೆ ಮಾಡಬೇಕಂತಕ್ಕಂಥ ಏನು ಯೋಜನೆ ಇದೆ. ತಾಯಿ ಮಲಪ್ರಭಾ ಅದು ಆ ನೀರನ್ನು ಸರಿಯಾಗಿ ಬಳಕೆ ಆಗಬೇಕು ಅನ್ನೋ ರೈತರ ಕೂಗಿದೆ, ಅದು ಸರಿಯಾಗಿ ಬಳಕೆ ಆಗ್ತಾ ಇಲ್ಲ. ಇವತ್ತು ಕೇಂದ್ರ ಸರ್ಕಾರ ಪರಿಸರ ಅರಣ್ಯ ಇಲಾಖೆ ಕರ್ನಾಟಕ ಸರ್ಕಾರಕ್ಕೆ ಆ ಒಂದು ಕಡತವನ್ನು ವಾಪಸ್ ಕಳಿಸಿರುವುದು ಒಂದು ಬೇಜವಾಬ್ದಾರಿತನ ನಡವಳಿಕೆ. ಆದ್ದರಿಂದ ತಕ್ಷಣ ಭಾರತ ದೇಶದ 3 ಮಂದಿ ನೀರಾವರಿ ಮಂತ್ರಿಗಳು, ಮೊದಲನೇದಾಗಿ ಸಿ ಪಾಟೀಲ್ರು, CR ಪಾಟೀಲ್ ಭಾರಿ ನೀರಾವರಿ ಮಂತ್ರಿ ಕೇಂದ್ರ ಸಚಿವರು, ಅವ್ರ ಜೊತೆ ರಾಜ್ಯ ಖಾತೆ ಜಲಸಂಪನ್ಮೂಲ ಮಂತ್ರಿಗಳಾದಂಥ ರಾಜಭೂಷಣ್ ಚೌಧರಿ ಮತ್ತು ವಿ ಸೋಮಣ್ಣ, ಇವರು 3 ಜನ ದೇಶದ ಜನರಿಗೆ ಕುಡಿಯುವ ನೀರಿನ ಯೋಜನೆ ಜಾರಿ ಆಗಲಿಕ್ಕೆ ಮತ್ತು ನೀರಾವರಿ ಯೋಜನೆ ಜಾರಿಗೆ ಆಗಲಿಕ್ಕೆ ಸಂಪೂರ್ಣ ವಿಫಲರಾಗಿದ್ದಾರೆ. ತಮ್ಮ ಜವಾಬ್ದಾರಿಯನ್ನು ಮರೆತು ಬೇರೆ ಬೇರೆ ರೀತಿಯಲ್ಲಿ ಕಾಲಹರಣ ಮಾಡತಕ್ಕಂಥ 3 ಸಚಿವರನ್ನ ಭಾರತ ದೇಶದ ಪ್ರಧಾನಮಂತ್ರಿಗಳು ವಜಾ ಮಾಡಬೇಕು, ತಕ್ಷಣ 3 ಜನ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಆಗ್ರಹ ಮಾಡಿದ್ದೇವೆ. ಇದ್ರ ಜೊತೆ ಕಳೆದ 2.5 ವರ್ಷದಿಂದ 4 ವಿಮಾನ ನಿಲ್ದಾಣಗಳಿಗೆ ಏನು ಕರ್ನಾಟಕ ಸರ್ಕಾರ ಶಿಫಾರಸು ಮಾಡಿದೆ, ಹುಬ್ಬಳ್ಳಿ, ಸಂಗೊಳ್ಳಿ ರಾಯಣ್ಣ, ಬಸವನವರ ಹೆಸರು, ವಿಜಯಪುರ, ಶಿವಮೊಗ್ಗ, ಕುವೆಂಪು ಹೆಸರು, ಬೆಳಗಾವಿ, ಕಿತ್ತೂರು ರಾಣಿ ಚೆನ್ನಮ್ಮ ಹೆಸರು, ಈ ರೀತಿ 4 ಹೆಸರು ಹೋಗಿ 2.5 ವರ್ಷ ಆಯ್ತು. ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಬರಬೇಕು. ಏನು 2012ರಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರು ನಾಮಕರಣ ಆಗ್ಬೇಕಂತ ಆಗಿನ ಸರ್ಕಾರ ಶಿಫಾರಸು ಮಾಡಿದ 8 ತಿಂಗಳೊಳಗಾಗಿ ಮನಮೋಹನ್ ಸಿಂಗ್ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿತ್ತು ಕೆಂಪೇಗೌಡರ ಹೆಸರಿಗೆ. ಈ ರೀತಿ ಕನ್ನಡಿಗರ ಬಗ್ಗೆ ಅಸಡ್ಡೆ ತೋರಿಸ್ತಾ ಇದೆ ಕೇಂದ್ರ ಸರ್ಕಾರ. ಆದ್ರಿಂದ ತಕ್ಷಣ ಈ ಭಾಗದ ಸಂಸತ್ ಸದಸ್ಯರು ಈ 2 ವಿಷಯಗಳ ಬಗ್ಗೆ ಕೇಂದ್ರದಲ್ಲಿ ಸಭೆಗಳನ್ನು ನಡೆಸಬೇಕು ಅಂತಕ್ಕಂಥ ಒಂದು ಒತ್ತಾಯ ಮೂಲಕ ಬರ್ತಕ್ಕಂಥ 30ನೇ ತಾರೀಕು ಹುಬ್ಬಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಕೇಂದ್ರ ಸಚಿವರವರೆಗೆ ಕಾರ್ಯಾಲಯದವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ, ಚಕ್ಕಡಿಗಳ ಮೆರವಣಿಗೆ ಮೂಲಕ ಅವರಿಗೆ ನಾವು ಮತ್ತೆ ಈ 2 ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ.